ನಿಮ್ಮೆಲ್ಲರಿಗೂ ವಂದನೆಗಳು. ಮುಂಚಾನೆ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸಾದರವಾಗಿ ಆಹ್ವಾನಿಸ್ತಾ ಇದ್ದೇನೆ. ಚೆನ್ನಾಗಿದ್ದೀರ ಅಂತೇಳಿ ನಾನು ನಂಬುತ್ತಾ ಇದ್ದೇನೆ. ಈ ದಿನದ ವಾಕ್ಯಗಳಲ್ಲಿ ಪ್ರತಿ ಸಾರಿ ನಿನ್ನ ಜೀವಿತದಲ್ಲಿ ಮುಂಚಾನೆ ಕಷ್ಟಗಳು ಬರ್ತಾ ಇರುವಾಗ ಆ ಕಷ್ಟಗಳಿಗೆ ನೀನು ಬಹಳ ಬಾಧೆ ಪಡ್ತಾ ಇದ್ದೀಯಾ, ನಿನ್ನ ಜೀವಿತದಲ್ಲಿರುವಂತಹ ಸಾಲಗಳಿಗೆ ಭಯಪಡ್ತಾ ಇದೆಯೋ ಅಥವಾ ಅನಾರೋಗ್ಯಕ್ಕೆ ಭಯಪಡ್ತಾ ಇದೆಯೋ, ಕುಟುಂಬದ ಸಮಸ್ಯೆಗಳಿಗಾಗಿ ನೀನು ಭಯಪಡ್ತಾ ಇದೆಯಾ, ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಕಷ್ಟಗಳನ್ನ ನಾನು ತೆಗೆದುಹಾಕುವುದಕ್ಕೆ ಸಿದ್ಧನಾಗಿದ್ದೇನೆ, ನೀನ್ ನನಗೆ ಪ್ರಾರ್ಥನೆ ಮಾಡು, ಮೊರೆ ಇಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಒಂದು ವೇಳೆ ಇವತ್ತು ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ಭಯಪಡದೆ ವಿಶ್ವಾಸದಿಂದ ನಿನ್ನ ಕಷ್ಟಗಳನ್ನ ದೇವರು ಪರಿಹರಿಸ್ತಾನೆ ಅಂತೇಳಿ ನಂಬು ಮಗಳೇ ಮಗನೇ. ಇವತ್ತಿನ ವಾಕ್ಯದಲ್ಲಿ ಹೇಳ್ತಾ ಇದೆ, ದಾವೀದನು ಬರೆದ ಕೀರ್ತನೆ 118ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದಾವೀದ ರಾಜನು ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ನೆಹೆಮೀಯ ಮತ್ತು ಯೆಶಾಯನ ಗ್ರಂಥದಿಂದ ತೆಗೆದಂತಹ ಕೆಲವು ವಾಕ್ಯಗಳಿವು. ದಾವೀದನ ಕೀರ್ತನೆಯಲ್ಲಿ ಅದ್ಭುತವಾಗಿ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಕಷ್ಟ ಕಾಲಗಳಲ್ಲಿ ಆತನು ಮೊರೆ ಇಟ್ಟನಂತೆ. ಯಾವಾಗ ಆತನು ಮೊರೆ ಇಟ್ಟನೋ ದೇವರು ಸದುತ್ತರವನ್ನು ದಯಪಾಲಿಸುವುದಲ್ಲದೆ ಒಂದು ವಿಶಾಲವಾದ ಸ್ಥಳದಲ್ಲಿ ಕರೆದುಕೊಂಡು ಹೋಗಿ ಆತನನ್ನ ರಕ್ಷಿಸಿದನಂತೆ. ನನ್ನ ಯೇಸು ನಿನ್ನ ಕಷ್ಟದ ದಿನಗಳಲ್ಲಿ ನಿನ್ನ ಅದೇ ಜಾಗದಲ್ಲಿ ಬಿಟ್ಟು ಹೋಗೋದಿಲ್ಲ. ನಿನ್ನ ಕಷ್ಟದಿಂದ ಬಿಡುಗಡೆ ಮಾಡುವ ಆತನಾಗಿದ್ದಾನೆ, ರಕ್ಷಿಸುವ ಆತನಾಗಿದ್ದಾನೆ. ನಿನ್ನ ಪರಿಸ್ಥಿತಿಗಳನ್ನು ಸರಿಪಡಿಸಿ ಕೀರ್ತನೆ 23:1ನೇ ವಚನದಲ್ಲಿ ಹೇಳೋ ಪ್ರಕಾರ ಆತನ ಒಳ್ಳೆ ಕುರುಬನಾಗಿ ಹಸುರಾದ ಹುಲ್ಲುಗಾವಲುಗಳ ಮಧ್ಯದಲ್ಲಿ ಮತ್ತೆ ನಿನ್ನ ತಂಗಿಸಿ, ಭಯಪಡಬೇಡ, ಕಣ್ಣೀರಿಡಬೇಡ, ದುಃಖ ಪಡಬೇಡ. ದೇವರು ಹೇಳ್ತದಾನೆ, ನಿನ್ನ ಪ್ರಾರ್ಥನೆ ನಾನು ಕೇಳುತ್ತೇನೆ, ನೀನ್ ನನಗೆ ಮೊರೆ ಇಡುವುದಾದ್ರೆ ನಿನ್ನ ಕಷ್ಟದ ಸಮಯ ಆಗಿದೆ, ಕಷ್ಟದಲ್ಲಿದ್ದೇನೆ ಅಂತ ಅನ್ನೋದಾದ್ರೆ ಈ ದಿನ ನೀನು ಪ್ರಾರ್ಥಿಸು, ನಾನು ನನ್ನ ಎಲ್ಲಾ ಶಾಪಗಳಿಂದಲೂ ಸಮಸ್ಯೆಗಳಿಂದಲೂ ಬಿಡುಗಡೆ ಮಾಡ್ತೇನೆ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಗಾಡ್ ಬ್ಲೆಸ್ ಯು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ, ಮತ್ತು ಯಾರೆಲ್ಲ ಪ್ರಾರ್ಥಿಸ್ತಾ ಇದ್ರೆ ದೇವರು ದೊಡ್ಡ ಕಾರ್ಯ ಮಾಡಲಿ. ಆಮೇನ್.